ತಂಬುಳಿ, ದೊಡ್ಡಿಪತ್ರೆ ತಂಬುಳಿ. ನಮಗೆ ಯಾವುದೇ ಅಲರ್ಜಿ ಆದರೂ ಕೂಡ ದೊಡ್ಡಿಪತ್ರೆ ತಂಬುಳಿ ತಿಂದರೆ ಅದರ ಜೊತೆಲೇ ಇನ್ನೊಂದು ಸೌತೆಕಾಯಿ ರಾಯ್ತ. ಜೀರಿಗೆ ಎಷ್ಟು ಒಳ್ಳೆಯದು ಅಂತ ಅಂದರೆ, ಜೀರಿಗೆಯನ್ನು ನೀವು ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ತಂಬುಳಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಧರ್ ಮೂರ್ತಿ, ಶ್ರೀ ಕೇಟರ್ಸ್ ಮೈಸೂರು. ನೋಡಿ, ಈಗ ಬಿಸಿಲು ಭಾಳ ಜೋರಾಗಿದೆ, ಬೇಸಿಗೆ ಸಮಯ, ಹೊರಗಡೆ ತಲೆ ಹಾಕೋಕ್ಕಾಗಲ್ಲ. ಆಗಲೇ ಸರ್ಕಾರದವ್ರು ಹೇಳಿದ್ದಾರೆ ಸಣ್ಣ ಮಕ್ಕಳನ್ನೆಲ್ಲ ಬಿಸಿಲಲ್ಲಿ ಬಿಡಬೇಡಿ ಅಂತ. ಇವಾಗಿನ ಊಟದ ಕ್ರಮ ನಮ್ಮದು ಹೇಗಿರಬೇಕು ಅಂತ ಅಂದರೆ, ಹೆಚ್ಚು ಹಾಲು ಮೊಸರನ್ನು ಮಜ್ಜಿಗೆಯನ್ನು ಬಳಸಬೇಕು. ನಮ್ಮ ಮಧ್ಯಾಹ್ನದ ಊಟಕ್ಕೆ ಏನು ಹಾಲು ಮೊಸರು ಮಜ್ಜಿಗೆಯಿಂದ ತಿಂದರೆ ಸಾಕಾ? ಇಲ್ಲ, ಅದರಲ್ಲಿ ಹಲವಾರು ವಿಧವಾದ ಐಟಮ್ಗಳಿದೆ, ಅಂದರೆ ಹಲವಾರು ಬಗೆಯ ಖಾದ್ಯಗಳು. ಮೊದಲನೇದು ತಂಬುಳಿ, ದೊಡ್ಡಿಪತ್ರೆ ತಂಬುಳಿ. ನಮಗೆ ಯಾವುದೇ ಅಲರ್ಜಿ ಆದರೂ ಕೂಡ ದೊಡ್ಡಿಪತ್ರೆ ತಂಬುಳಿ ತಿಂದರೆ ಆ ಅಲರ್ಜಿಯಿಂದ ಶೀಘ್ರ ಬಿಡುಗಡೆ ಆಗುತ್ತೆ. ನಮಗೆ ಚರ್ಮದ ಪ್ರಾಬ್ಲಮ್ ಏನೇ ಇದ್ರೂ, ಹೊಟ್ಟೆ ಒಳಗಿನ ಪ್ರಾಬ್ಲಮ್ ಏನೇ ಇದ್ರೂ ಈ ದೊಡ್ಡಿಪತ್ರೆ ತಂಬುಳಿ ಭಾಳ ಸಹಕಾರಿ. ಅದರ ಜೊತೆಲೇ ಇನ್ನೊಂದು ಸೌತೆಕಾಯಿ ರಾಯ್ತ. ಇದೆರಡನ್ನೂ ಇವತ್ತು ಒಟ್ಟಿಗೆ ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ದೊಡ್ಡಿಪತ್ರೆ ತಂಬುಳಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಬಾಣಲೆ ಇಟ್ಕೊಂಡು, ಒಲೆ ಹಚ್ಚಿ ಬಾಣಲೆ ಇಟ್ಕೊಂಡು, ಒಂದು ಸ್ವಲ್ಪ ಒಂದು 2 ಸ್ಪೂನು 2.5 ಸ್ಪೂನು ಆಯಿಲ್ ಹಾಕ್ಕೊಂಡು, ಎಣ್ಣೆ ಕಾಯೋವರೆಗೂ ತಾಳ್ಮೆಯಿಂದ ಕಾದು, ಎಣ್ಣೆ ಕಾಯುತ್ತೆ. ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ನೋಡಿ, ಒಂದಿಷ್ಟು ಜೀರಿಗೆ ಎಷ್ಟು ಒಳ್ಳೆಯದು ಅಂತ ಅಂದರೆ, ಜೀರಿಗೆಯನ್ನು ನೀವು ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನೀರಿನಲ್ಲಿ ಹಾಕಿ ನೆನೆಯಕ್ಕೆ ಬಿಡಿ. ಬೆಳಿಗ್ಗೆ ಎದ್ದು ನೋಡಿ, ಗೋಲ್ಡನ್ ಕಲರ್ ಇರುತ್ತೆ ನೀರು. ಆ ಜೀರಿಗೆಯಲ್ಲಿ ನೆಂದು ಜೀರಿಗೆಯಲ್ಲಿರೋ ಅಂಶ ಎಲ್ಲ ಬಿಟ್ಟಿರುತ್ತಲ್ಲ, ಆ ನೀರು ಗೋಲ್ಡ್ ಕಲರ್ ಇರುತ್ತೆ. ಇದು ಎಷ್ಟು ಸಹಾಯಕಾರಿ ಅಂತ ಅಂದರೆ, ಈಗ ಬಾಣಂತಿಯರಿಗೆ ಜೀರಿಗೆ ನೀರು ಚೆನ್ನಾಗಿ ಕುಡಿಸ್ತಾರೆ. ಯಾಕೆ? ಹಾಲು ಜಾಸ್ತಿ ಬರಲಿ, ಮಕ್ಕಳು ಹಾಲು ಜಾಸ್ತಿ ಕುಡೀಲಿ ಅಂತ. ಹೊಟ್ಟೆ ಉಬ್ಬರ ಇದ್ದರೆ ಜೀರಿಗೆ ನೀರು ಕುಡಿಸ್ತಾರೆ. ಆರೋಗ್ಯದ ಅನಾರೋಗ್ಯ ಏನೋ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಜೀರಿಗೆ ನೀರನ್ನು ಕುಡಿಸ್ತಾರೆ. ಜೀರಿಗೆ ನೀರು ಭಾಳ ತುಂಬ ಒಳ್ಳೆಯದು. ನೀವು ಕೂಡ ಜೀರಿಗೆ ನೀರು ಮಾಡ್ಕೊಂಡು ಕುಡೀರಿ. ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿ ಅದನ್ನು ಬೆಳಿಗ್ಗೆ ಎದ್ದು ಬರೀ ಖಾಲಿ ಹೊಟ್ಟೆಗೆ ನೀರನ್ನ ಕುಡೀರಿ. ನೋಡಿ, ಈಗ ಈ ದೊಡ್ಡಿಪತ್ರೆಯನ್ನು ಕಿತ್ಕೊಂಬಂದು ಗಿಡದಿಂದ ತೊಳೆದು ಎತ್ತಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ತೀನಿ. ದೊಡ್ಡಿಪತ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಇದು ಚೆನ್ನಾಗಿ ಬಾಡದೇ ಇದ್ದರೆ ಏನಾಗುತ್ತೆ ಹೇಳಿ, ನಾಲಿಗೆ ಕಡ್ತಾ ಬರುತ್ತೆ. ಏಕೆಂದರೆ ಅದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಇರುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಬೇಸಿಗೆಯೂ ಕೂಡ ಭಾಳ ತಂಪು. ದೊಡ್ಡಿಪತ್ರೆ ತಂಬುಳಿ ಮಾಡ್ಕೊಂಡು ತಿಂದು ನೋಡಿ, ಅನ್ನದ ಜೊತೆ ಕಲಿಸ್ಕೊಂಡು ಮಾಡಿದ್ಮೇಲೆ ಹೊಡಿತಾಯಿದ್ರೆ ಆಹಾ, ಸ್ವರ್ಗಕ್ಕೆ ಮೊರೆಗೇಣು, ಅಷ್ಟು ಚೆನ್ನಾಗಿರುತ್ತೆ ದೊಡ್ಡಿಪತ್ರೆ ತಂಬುಳಿ. ಇದು ಆಗ್ತಾ ಇರೋವಾಗಲೇ ಇದ್ರ ಜೊತೆಗೆ ಖಾರಕ್ಕೆ ಬೇಕಲ್ಲ ನಮಗೆ. ಖಾರಕ್ಕೆ ಏನು ಹಾಕೋದು? ಹಸಿಮೆಣ್ಸಿನ್ಕಾಯಿ ಹಾಕೋದು. ಒಂದು 3, 6, 8 ಹಸಿಮೆಣ್ಸಿನ್ಕಾಯಿ ಕೈಗೆ ಸಿಕ್ತು. ಏನು ಖಾರ ಕಮ್ಮಿ ಇದೆ, ಹಸಿಮೆಣ್ಸಿನ್ಕಾಯಿ ಈಗ ಹೆಚ್ಚು ಖಾರ ಇರೋದು ಸಿಕ್ತಿಲ್ಲ ನಮ್ಮ ಮೈಸೂರು ಕಡೆ. ಹಸಿಮೆಣ್ಸಿನ್ಕಾಯಿನೂ ಇಲ್ಲೇ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಡ್ತಿದೆ. ನೀವು ಬೇಕಾದರೆ, ನಾನು ಈರುಳ್ಳಿ ಹಾಕದೇ ಮಾಡ್ತಿದ್ದೀನಿ, ನೀವು ಬೇಕಾದರೆ ಇದರ ಜೊತೆಗೆ ಈರುಳ್ಳಿ ಕೂಡ ನೀವು ಬೆರೆಸ್ಕೋಬೋದು. ಈ ಥರ ಬಾಡಿಸೋ ಟೈಮಲ್ಲಿ ಈರುಳ್ಳಿನ ಹೆಚ್ಚಿ ಹಾಕಿ ದೊಡ್ಡಿಪತ್ರೆ ಜೊತೆನೇ ಚೆನ್ನಾಗಿ ಬಾಡಿಸಿ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಈರುಳ್ಳಿ ಹಾಕ್ತಿಲ್ಲ, ಬಟ್ ಶುಂಠಿ ಹಾಕ್ತಾಯಿದ್ದೀನಿ. ನನಗೆ ಈ ಶುಂಠಿ ಕಂಡ್ರೆ ತುಂಬ ಇಷ್ಟ. ಯಾಕೆ ಹೇಳಿ? ಜೀರ್ಣಕ್ರಿಯೆ ತುಂಬ ಒಳ್ಳೆಯದು, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ತಲೆ ಓಡುತ್ತೆ, ಚೆನ್ನಾಗಿ ಆಲೋಚನೆ ಮಾಡ್ಬೋದು. ಇನ್ನು ಹೊಸ ಐಟಮ್ ಹೇಗೆ ಮಾಡೋದು ಅಂತ ತಿಳ್ಕೊಬೋದು, ಆಯಿತಾ? ಅದ್ರ ಜೊತೆಗೆ ಹಳೇದು ಕಲ್ತಿದ್ದೀವಲ್ಲ, ಅದು ಯಾವುದೂ ಮರ್ತೋಗಲ್ಲ.
ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಶುಂಠಿಯಿಂದ. ಏನಂದರೆ ಮೊದಲನೇದು, ಈಗೆಲ್ಲ ಅನೇಕರು ನನ್ನ ಎದುರುಗಡೆ ಹೇಳೋದನ್ನು ನಾನು ನೋಡಿದ್ದೀನಿ. ಏನಪ್ಪ ಇವಾಗ ಫುಡ್ ಚಾನಲ್ಗಳದೇ ಒಂದು ಹವಾ, ಅದು ಹೇಗೆ ಮಾಡಿದ್ರೂ ನಡೆಯುತ್ತೆ ಅಂತ ಅನ್ನೋದು. ಅದರಲ್ಲಿ ಒಂದು ಕೆಟ್ಟದ್ದನ್ನು ಮರೆತುಬೋಣ, ಹೇಗೆ ಮಾಡಿದ್ರೂ ನಡೆಯುತ್ತೆ ಅದಲ್ಲ, ಹೀಗೇ ಮಾಡಬೇಕು ಅಂತ ಅನ್ನೋದೊಂದಿದೆ. ಹಾಗೇ ಮಾಡಬೇಕು, ಹೇಗೋ ಮಾಡಿದ್ರೆ ಆಗಲ್ಲ, ಆಯಿತಾ. ಮೊದಲನೇದು ಯಾತಕ್ಕೆ ಈ ಫುಡ್ ಚಾನಲ್ ಚೆನ್ನಾಗಿ ಓಡ್ತದೆ ಅಂತ ಅಂದರೆ, ಮೇಯ್ನು ಹೊಟ್ಟೆ ಚೆನ್ನಾಗಿದ್ದರೆ ಬುದ್ಧಿ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿದ್ದರೆ ನಮ್ಮ ಜೀವನ ಕೂಡ ಹಸನಾಗಿರುತ್ತೆ ಅಂತ ಅನ್ನೋ ಒಂದು ಕಾನ್ಸೆಪ್ಟು. ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೋಸ್ಕರ ನಮ್ಮ ಆಹಾರಕ್ಕೆ ಸಂಬಂಧಪಟ್ಟಂಥ ಈ ಥರ ನಮ್ಮ ಅಡುಗೆ ಮಾಸ್ಟರ್ ಇಂಥ ಅನೇಕ ಚಾನಲ್ಗಳಿವೆ. ಇವರೆಲ್ಲ ಮಾಡ್ತಿರೋದೇನು, ಎಲ್ಲರ ಆರೋಗ್ಯ ನಮಗೆ ಮುಖ್ಯ ಅಂತ ಅನ್ನೋ ದೃಷ್ಟಿಯಿಂದ ಈ ಥರ ಎಲ್ಲಿದ್ರೂ ಹೋಗಿ ಹುಡ್ಕೊಂಡೋಗಿ ಒಳ್ಳೊಳ್ಳೆ ಬಾಣಸಿಗರನ್ನು ಹುಡುಕಿ ಅವ್ರ ಕೈಲಿ ಒಳ್ಳೊಳ್ಳೆ ಅಡುಗೆಯನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾರೆ. ಸಂಪಾದನೆ ಅನ್ನೋದು ಬಿಡ್ರಿ, ದುಡ್ಡು ಅಂತ ಅನ್ನೋದು ಬಿಡಿ. ನೀವು ಎಷ್ಟೋ ಸಂಪಾದನೆ ಮಾಡಿರ್ತೀರ, ನಾವು ಎಷ್ಟೋ ಸಂಪಾದನೆ ಮಾಡಿರ್ತೀವಿ. ಆದರೆ ಮೊದಲನೇ ದಿವಸದ ಮೊದಲು ನಮಗೆ 1ನೇ ಕ್ಲಾಸಲ್ಲಿ ಸ್ನೇಹಿತ ಆಗಿರ್ತಾನಲ್ಲ, ಈಗ 54ನೇ ವರ್ಷದಲ್ಲಿದ್ದರೂ ಕೂಡ ಆತ ಸಿಕ್ಕಿದ್ರೆ ನಾವು ಮಾತಾಡ್ತೀವಿ. ಆದರೆ ಮೊದಲು 100 ರೂಪಾಯಿ ಸಂಪಾದನೆ ಮಾಡಿದ್ವಲ್ಲ, ಆ ನೋಟಿನ ಪರಿಚಯ ನಮಗಿದೆಯಾ? ನೋಟಿನ ನಂಬರ್ ನಮಗೆ ಗೊತ್ತಾ? ಇಲ್ಲ. ಅದು ಹಾಗೆ ದುಡ್ಡು ಬರ್ತಿರುತ್ತೆ ಹೋಗ್ತಿರುತ್ತೆ. ಆದರೆ ಸಮಾಜಕ್ಕೆ ನಾವೇನು ಕೊಡ್ತಿದ್ದೀವಿ ಒಳ್ಳೆಯದು ಅಂತ ಅನ್ನೋದು, ನಾವು ಹೋದ ನಂತರವೂ ಕೂಡ ಅದು ನಮ್ಮ ಹೆಸರು ಚಾಲ್ತಿಯಲ್ಲಿರುತ್ತೆ. ಒಳ್ಳೆಯದು ಮಾಡಿದಾಗ, ಕೆಟ್ಟದ್ದು ಮಾಡಿದಾಗಲೂ ಅಂದ್ಕೊತಾರೆ, ಬೈಕೊಂಡು ನೆನೆಸ್ಕೊಳ್ಳೋದು ಬೇಡ. ಒಳ್ಳೆಯದಾಗಿ ಈ ಥರ ಇದ್ದ ಒಬ್ಬ ಪುಣ್ಯಾತ್ಮ, ಅವನೆಲ್ಲ ಒಳ್ಳೇದು ಮಾಡ್ತಿದ್ದ ಅಂತ ನೆನೆಸ್ಕೊಂಡ್ರೆ ಆ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ. ನಮ್ಮ ಈ ಫುಡ್ ಚಾನಲ್ಗಳು ಕೂಡ ಇದನ್ನೇ ಮಾಡ್ತಿರೋದು. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ, ಆರೋಗ್ಯವೇ ಭಾಗ್ಯ ಅಂತ ಅನ್ನೋ ದೃಷ್ಟಿಯಿಂದ ಈ ಊಟಕ್ಕೆ ಸಂಬಂಧಪಟ್ಟಿದ್ದು, ಆಹಾರಕ್ಕೆ ಸಂಬಂಧಪಟ್ಟ ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ನಿಜವಾಗ್ಲೂ ನಾನೊಂದು ಸಲ್ಯೂಟನ್ನು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟು ಕಾಳಜಿ ಇರುತ್ತಲ್ವ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ, ಅವ್ರ ಊರು ಅಲ್ಲದೇ ಇರೋ ಊರಿಗೆ ಇನ್ನೊಂದು ಊರಿಗೆ ಹೋಗಿ ಮಾಡಿಸ್ತಾರೆ. ನೋಡಿ, ಇದೇ ನಮ್ಮ ಅಡುಗೆ ಮಾಸ್ಟ್ರು ಶ್ರೀಕಾಂತ್ ಜಿ ಅವರು ನಮಗೆ ಬೆಂಗಳೂರಿಂದ ಬಂದಿದ್ದಾರೆ ನಾನು ನೋಡಿಕೊಂಡು. ಇದೇ ನನ್ನಂಥವ್ರು ಅಲ್ಲೂ ಸಿಗ್ತಿದ್ರು. ಆದರೆ ಕೆಲವ್ರಿಗೆ ಗೊತ್ತು ಯಾವುದು ಕರೆಕ್ಟ್ ಇರುತ್ತೆ ಅಲ್ಲಿ ಹೋಗಬೇಕು ಅಂತ ಅನ್ನೋದು. ಮೊದಲು ಅಲ್ಲಿಗೆ ದಾಂಗುಡಿ ಇರ್ತಾರೆ ಅಲ್ವಾ ಸ್ನೇಹಿತರೆ? ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಈ ದೊಡ್ಡಪತ್ರೆ ಭಾಳ ಚೆನ್ನಾಗಿ ಬಾಡಿದೆ. ಇಲ್ಲಿಗೆ ಶುಂಠಿನೂ ಹಾಕ್ಕೊಂಡೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೇಕೀಗ. ತೆಂಗಿನಕಾಯಿ ತುರಿ ಒಂದು ಕಾಯಿ ಇದೆ ಇದರಲ್ಲಿ, ಅಷ್ಟೊಂದು ಬೇಡ. ಅರ್ಧ ಹೋಳು ಕಾಯಿ, ಅರ್ಧ ಕಾಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕಿ ಆ ತೆಂಗಿನಕಾಯಿನೂ ಅದ್ರ ಜೊತೆಲೇ ಹುರಿದ್ಬಿಟ್ರೆ ಆ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ. ಕಾಯಿ ವಾಸನೆನೇ ಬೇರೆ, ಕೊಬ್ಬರಿ ವಾಸನೆನೇ ಬೇರೆ, ಗೊತ್ತಲ್ಲ ನಿಮಗೆ. ಒಣಗಿದ್ರೆ ಕೊಬ್ಬರಿ, ಅದನ್ನು ಇಲ್ಲಿ ಹುರಿದು ಒಣಗಿಸ್ತಾ ಇದ್ದೀವಿ ಕೊಬ್ಬರಿನ ಕಾಯಿನ. ಈಗ ಅದು ಕೂಡ ಕೊಬ್ಬರಿ ಆಗುತ್ತೆ. ನೋಡಿ ಆಗಿದೆ. ಇಲ್ಲಿಗೆ ನಮಗೆ ಎಷ್ಟು ಬೇಕು ಉಪ್ಪು, ಒಂದಷ್ಟು ಉಪ್ಪು, ಅರ್ಧ ಸ್ಪೂನ್ ಉಪ್ಪು ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಲೆ ಆಫ್ ಮಾಡೋಣ. ಒಲೆ ಆಫ್ ಮಾಡಿಬಿಟ್ಟು ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ರುಬ್ಬಿ ನಂತರ ಮೊಸರು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರೆ ಅದು ತಂಬುಳಿ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ಟೈಮ್ ಕೊಡಿ, ತಣ್ಣಗಾಗಿ. ನೋಡಿ ಸ್ನೇಹಿತರೆ, ನಾವು ಹುರ್ಕೊಂಡ್ವಲ್ಲ, ಯಾವುದು ದೊಡ್ಡಪತ್ರೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಇದಿಷ್ಟನ್ನು ರುಬ್ಬೋದ್ವಲ್ಲ, ಹುರ್ಕೊಂಡಿದ್ದು ರುಬ್ಬಿ ಈ ಥರ ಈ ನೈಸಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ಇದಕ್ಕೆ ಮೊಸರು, ಒಂದು 1/4 ಲೀಟ್ರ್ ಮೊಸರು, 200 1/4 ಲೀಟ್ರಷ್ಟು ಮೊಸರು ಅದಕ್ಕೆ ಹಾಕ್ಕೊಂಡ್ವಿ. ನಂತರ ಇದಕ್ಕೊಂದು ಒಗ್ಗರಣೆ ಮಾಡಬೇಕಲ್ಲ, ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂಚೂರು 1-2 ಟೀ ಸ್ಪೂನು ಆಯಿಲ್, ಸಾಸಿವೆ ಸಿಡಿತಿದೆ ನೋಡಿ. ಅದಕ್ಕೆ ಒಂದು 2 ತುಂಡು ಬ್ಯಾಡಗಿ ಮೆಣಸಿಕಾಯಿ ಚೂರು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗಿನ ಪುಡಿ, ಹಿಂಗೂ ಅಷ್ಟೇ
ಭಾಳ ಒಳ್ಳೆಯದು. ಕೆಲವರು ಹಿಂಗೆ ಬಳಸಲ್ಲ, ಬಟ್ ಅದರ ಮಹತ್ವ ತುಂಬ ಒಳ್ಳೆಯದು. ಭಾಳ ಔಷಧೀಯವಾಗಿ ಮನುಷ್ಯನ ಹೊಟ್ಟೆ ಒಳಗಡೆ ಕೆಲಸ ಮಾಡುತ್ತೆ. ಆಯಿತಾ? ನೋಡಿ, ಒಂದು ಒಗ್ಗರಣೆ ಹಾಕ್ಕೊಂಡು ತಂಬುಳಿ ರೆಡಿ ಇದೆ. ಇನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ಬೇಕಷ್ಟೆ. ಒಗ್ಗರಣೆ ಆಗಿದೆ, ಎಲ್ಲ ಮಿಕ್ಸ್ ಆಗ್ತಾಯಿದೆ ತಂಬುಳಿದು. ನೋಡಿ, ಈ ಹದದಲ್ಲಿದ್ದರೆ ತಂಬುಳಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ದೊಡ್ಡಪತ್ರೆ ತಂಬುಳಿ ಮಾಡಿದ್ವಲ್ಲ, ನೆಕ್ಸ್ಟು ಒಂದು ಸೌತೆಕಾಯಿ ರಾಯ್ತ. ಇದು ಕೂಡ ಅಷ್ಟೇ, ಊಟದ ಜೊತೆಗೆ. ನೋಡಿ, ಒಂದು ದೊಡ್ಡದೊಂದು ಸೌತೆಕಾಯಿ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಹೆಚ್ಚು ಕಷ್ಟಪಡೋ ಹಾಗೆ ಇಲ್ಲ. ಒಂದು 6 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂಚೂರು ಅರಿಶಿನದ ಪುಡಿ, ಒಂದು ಇಂಚು ಶುಂಠಿ. ಇದಿಷ್ಟನ್ನು ರುಬ್ಕೊಂಬರೋಣ ಬನ್ನಿ. ಒಂದು ಅರ್ಧ ತೆಂಗಿನಕಾಯಿ ಜೊತೆಗೆ ಹಾಕ್ಕೊಂಡು ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋದು. ನೋಡಿ, ರುಬ್ಬಿದ್ದ ಮಸಾಲೆ: ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಒಂಚೂರು ಸಾಸಿವೆ, ಒಂಚೂರು ಅರಿಶಿನ, ಒಂದು ತುಂಡು ಶುಂಠಿ. ಇದಿಷ್ಟನ್ನು ರುಬ್ಬಿದ್ವಿ. ರುಬ್ಬಿಟ್ಟು ಈ ಸೌತೆಕಾಯಿಗೆ ಹಾಕ್ಕೊಂಡಾಯಿತು. ಇದಕ್ಕೆ ಒಂದು 1/4 ಲೀಟ್ರಷ್ಟು ಮೊಸರು ಹಾಕಿದೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಉಪ್ಪು ಬೇಕಾಗುತ್ತೆ. ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ, ಮಿಕ್ಸ್ ಮಾಡಿದೆ. ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಂಡ್ರೆ ಇನ್ನೊಂದು ಚೂರು ಉಪ್ಪು ಬೇಕಾಗುತ್ತೆ. ಅದನ್ನು ನೀವು ನೋಡ್ಕೊಂಡು ಮಾಡ್ಕೋಬೋದು. ನಾನು ಹಾಕಿರೋದು ಸರಿಗಿದೆ ಅನಿಸುತ್ತೆ. ಅರ್ಧ ಸ್ಪೂನ್ ಸಾಕು ಇದಕ್ಕೆ. ಸೌತೆಕಾಯಿ ರಾಯ್ತ ರೆಡಿ ಆಯಿತು. ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ, ಒಂಚೂರು ಹಿಂಗೆ ಹಾಕ್ಬಿಟ್ಟು ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ಏನಿದು ಎರಡೂ ಒಂದೇ ಥರ ಏನಿಲ್ಲ. ಆಯಿತಾ? ಬೇರೆ ಬೇರೆ ಮಸಾಲೆನೇ ಬೇರೆ ಇದೆ, ಅದರ ವಾಸನೆನೇ ಬೇರೆ ಇದೆ. ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಾ. ನೀವು ಮಾಡ್ಕೊಂಡು ನೋಡಿದಾಗ ನೀವು ಅಬ್ಸರ್ವ್ ಮಾಡ್ತೀರಾ. ಎರಡು ಬೇರೆ ಬೇರೆ. ಆದರೆ ಈ ಬಿಸಿಲಿಗೆ, ಮಧ್ಯಾಹ್ನದ ಊಟಕ್ಕೆ ತುಂಬ ಒಳ್ಳೆಯದು. ಆಯಿತಾ? ಈ ಥರ ಎಲ್ಲ ಮಾಡ್ಕೊಂಡು ತಿಂತೀರಿ. ನೋಡಿ, ಇದನ್ನು ಬೆಂಡೆಕಾಯಿನಲ್ಲಿ ಮಾಡ್ಬೋದು. ಆಯಿತಾ? ಆಲೂಗೆಡ್ಡೆಲ್ಲಿ ಮಾಡ್ಬೋದು. ಸೌತೆಕಾಯಿ, ದಪ್ಪ ಮೆಣಸಿನ್ಕಾಯಿನಲ್ಲಿ ಮಾಡ್ಬೋದು ರಾಯ್ತ. ಬದನೆಕಾಯಿ, ಗುಂಡು ಬದನೆಕಾಯಿ ಬರುತ್ತಲ್ಲ, ಗುಂಡು ಬದನೆಕಾಯಿನ ಸುಟ್ಬಿಟ್ಟು ಅದಕ್ಕೂ ಇದೇ ಮಸಾಲೆ ಹಾಕಿ ಅದನ್ನು ಕೂಡ ಮಾಡ್ಬೋದು. ಹೀಗೆ ವೆರೈಟಿ ಬೇರೆ ಬೇರೆ ತರಕಾರಿಗಳನ್ನ ಬದಲಾಯಿಸ್ಕೊಂಡು ಮಾಡ್ಬೋದು. ನಾವು ಇದನ್ನೇ ಒಂದು ಎಪಿಸೋಡ್ ಮಾಡ್ಬೋದು, ಒಂದು ತಿಂಗಳು ಬರೀ ರಾಯ್ತನೇ ಮಾಡ್ತಾಯಿರ್ಬೋದು, ಬೇರೆ ಬೇರೆ ತರಕಾರಿಗಳು ಎಲ್ಲ ಹಾಕಿ. ಬಟ್ ಮಸಾಲೆ ಇದೇನೆ. ಆಯಿತಾ? ಇನ್ನು ಸ್ವಲ್ಪ ಬೇರೆ ಮಸಾಲೆಗಳಿದೆ ಮುಂದಿನ ದಿನದಲ್ಲಿ, ಅದು ಬೇರೆ ಥರ ಇದನ್ನು ನಾನು ತಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ಒಂದು ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ, ಸಾಸಿವೆ ಸಿಡಿತಿದೆ, ಅದಕ್ಕೊಂಚೂರು ಹಿಂಗು. ನೋಡಿ, ಅಬ್ಸರ್ವ್ ಮಾಡ್ತಾಯಿದ್ರೆ ಇದು ಎರಡರಲ್ಲೂ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ. ಹೀಗೆ ಕಂಪ್ಲೀಟಾಗಿ ಸಿಡಿದ ಮೇಲೆ ಸಾಸಿವೆನ ಹಾಕಬೇಕು. ಕೆಲವರು ಎಣ್ಣೆಗೆ ಹಾಕ್ಬಿಟ್ಟು ತೆಗೆದು ಸುಮ್ಮನೆ ಬಗ್ಗಿಸ್ತಾರೆ. ಅಲ್ಲ, ನೋಡಿ, ಕಂಪ್ಲೀಟಾಗಿ ಸಿಡಿದಿದೆ. ಒಲೆ ಆಫ್ ಮಾಡಿದ್ದೀನಿ. ಮೇಲ್ಗಡೆ ಒಗ್ಗರಣೆ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈ ಥರ ನೀವು ಅನ್ನಕ್ಕೆ ಕಲಿಸ್ಕೊಂಡು ಮಾಡ್ಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ ನಿಮಗೆ. ಅದರ ಮಜಾ ಬೇರೆ ಇರುತ್ತೆ. ತಿಂದ ನಂತರ ಹಿತವಾಗಿರುತ್ತಲ್ಲ, ಅದು ಮುಖ್ಯವಾಗುತ್ತೆ. ತಿಂದ ತಕ್ಷಣ ನಾಲಿಗೆಗೆ ರುಚಿ ಹೊಡೆದ್ಬಿಡ್ಬೇಕು ಅಂತ ಅನ್ನೋದೇನಿಲ್ಲ. ತಿಂದ ಮೇಲೂ ಕೂಡ ಅದು ಹಿತವಾಗಿರಬೇಕು, ಹೊಟ್ಟೆ ಒಳಗಡೆ ಹಿಂಸೆ ಕೊಡಬಾರ್ದು. ಹಾಗಾಗಿ ಈ ಥರದ್ದು ಈ ಬೇಸಿಗೆ ಟೈಮಲ್ಲಿ ಒಂದು ತಂಬುಳಿ, ಇನ್ನೊಂದು ಸೌತೆಕಾಯಿ ರಾಯ್ತ ಎರಡನ್ನೂ ತೋರಿಸಿದ್ದೀನಿ. ಮಾಡಿ ತಿನ್ನಿ. ನಿಮ್ಮ ಅಭಿಪ್ರಾಯನ ನಮ್ಮ ಈ ಚಾನಲ್ ಮೂಲಕ ದಯಮಾಡಿ ತಿಳಿಸಿ ಅಂತ ಹೇಳ್ತಾ, ನಮ್ಮ
ಈ ಸಾರಿಯ ಈ ಎಪಿಸೋಡ್ನ ಮುಗಿಸ್ಕೊಡ್ತೀವಿ. ಹೋಗಿದ್ದು ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.